ಹಾಯ್ ಹಲೋ ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ಏನಪ್ಪ ಇದು ಕನ್ನಡದವರಾಗಿ ತಮಿಳ್ ಸಿನಿಮಾ ರಿವ್ಯೂ ಕೊಡ್ತಿದ್ದಾರೆ ಅಂದ್ಕೋಬೇಡಿ. ಸಿನಿಮಾ ಯಾವ ಭಾಷೆ ಆದ್ರೇನು ನಾವು ಅದಕ್ಕೆ ರಿವ್ಯೂ ಕೊಡ್ತೀವಿ. ಭಾಷೆ ಮುಖ್ಯ ಅಲ್ಲ, ಭಾವನೆ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುತ್ತಾ ಅದರಾಸಿ ಇದು AR ಮುರುಗದಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದಕ್ಕೆ AN ಅನಿರುದ್ಧ್ ಅವರು ಮ್ಯೂಸಿಕ್ ನೀಡಿದ್ದಾರೆ. ಈ ಸಿನಿಮಾ ಒಂದು ಸೈಕಾಲಜಿಕಲ್ ಆಕ್ಷನ್ ಆ್ಯಂಡ್ ಡ್ರಾಮ್ಯಾಟಿಕ್ ಮೂವಿ ಆಗಿದ್ದು, ಈ ಸಿನಿಮಾ ರಿವ್ಯೂಗೂ ಮುಂಚೆ ಒಂದು ದೊಡ್ಡ ಮಟ್ಟಿಗೆ ಪ್ರಚಾರ ಹೊಂದಿದೆ. ಇದರಲ್ಲಿರುವಂತಹ ಲೀಡ್ ಆಕ್ಟರ್ಸ್ ಪ್ರಭಾವದಿಂದ ಈ ಸಿನಿಮಾ ಒಂದು ದೊಡ್ಡ ಮಟ್ಟಿಗೆ ಪ್ರಚಾರ ಹೊಂದಿದೆ ಅಂತ ಹೇಳ್ಬೋದು. ಶಿವಕಾರ್ತಿಕೇಯನ್ ಇಲ್ಲಿ ಪ್ರಭು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇವರ ಜೊತೆಗೆ ಜೋಡಿಯಾಗಿ ರುಕ್ಮಿಣಿ ವಸಂತ್ ಮಾಲತಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಫಿಲಂನಲ್ಲಿ ವಿಲನ್ ಪಾತ್ರದಲ್ಲಿ ವಿದ್ಯುತ್ ಜಮ್ವಾಲ್ ನಟಿಸಿದ್ದಾರೆ. ಸಿನಿಮಾ ವಿಷಯಕ್ಕೆ ಬಂದರೆ, ಪ್ರಭು ಅವರು ಅಂದರೆ ಶಿವಕಾರ್ತಿಕೇಯ ಅವರು ಇವರು ತನ್ನ ಪಾಸ್ಟ್ನಲ್ಲಿ ನಡೆದ ಘಟನೆಯಿಂದಾಗಿ ಎಮೋಷನಲಿ ಮಾನಸಿಕವಾಗಿ ಡಿಪ್ರೆಷನ್ಗೆ ಒಳಗಾಗುತ್ತಾರೆ. ಇದಕ್ಕೆ ಅವರು ಟ್ರೀಟ್ಮೆಂಟ್ ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಕಾರಣಾಂತರಗಳಿಂದ ಇವರು NI ಅನ್ನೋ ಆಪರೇಷನ್ಗೆ ಒಳಗಾಗುತ್ತಾರೆ. ಇದರಿಂದ ಅವರು ತುಂಬಾ ಅನಾಹುತಗಳನ್ನು ತೊಂದರೆಗಳನ್ನು ಅನುಭವಿಸುತ್ತಾರೆ. ಅದಕ್ಕೆ ಮಾಲತಿಯವರು ಹೇಗೆ ಕಾರಣ ಆಗುತ್ತಾರೆ ಅನ್ನೋದೇ ಈ ಸಿನಿಮಾದ ಬೇಸ್. ಅದರ ಜೊತೆಗೆ ಸಿನಿಮಾದಲ್ಲಿ ಗನ್ ಸ್ಮಗ್ಲಿಂಗ್ ಅಂದರೆ ಒಂದು ಸ್ಟೇಟಿನಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲರ ಹತ್ತಿರ ಗನ್ ಇದ್ದರೆ ಏನೇನು ಅನಾಹುತ ಆಗುತ್ತೆ, ಏನೇನು ತೊಂದರೆ ಆಗುತ್ತೆ ಎಂಬುದನ್ನು ತೋರಿಸಿದ್ದಾರೆ. ಅದರಲ್ಲಿ ಮೇನ್ ಯಾವಾಗ ರುಕ್ಮಿಣಿ ವಸಂತ್ ಅಂದರೆ ಮಾಲತಿ ಅವರನ್ನು ಕೂಡ ಪಾನ್ ಆಗಿ ಬಳಸಿಕೊಳ್ಳುತ್ತಾರೆ ಎಂಬುದನ್ನು ವಿಶಿಷ್ಟವಾಗಿ ತೋರಿಸಿದ್ದಾರೆ. ಈ ಸಿನಿಮಾದ ಒಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದರೆ, ಶಿವಕಾರ್ತಿಕೇಯನ್ ಅಂದರೆ ಪ್ರಭು ಅವರ ಕ್ಯಾರೆಕ್ಟರ್ ಅವರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಹೇಗೆ ಯಾವಾಗ ಚೇಂಜ್ ಆಗ್ತಾರೆ, ಯಾವ ಹ್ಯಾಬಿಟ್ಸ್ ಅಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವರು ಒಂದೊಂದು ಸಮಯದಲ್ಲಿ ಮಗುವಾಗಿ ವರ್ತಿಸಬಹುದು ಅಥವಾ ಮೃಗ ಆಗಿ ಕೂಡ ವರ್ತಿಸಬಹುದು ಎಂಬುದನ್ನು ವಿಶಿಷ್ಟವಾಗಿ ಇಲ್ಲಿ ಶಿವಕಾರ್ತಿಕೇಯನ್ ಅವರು ಅಂದರೆ ಪ್ರಭು ಪಾತ್ರದಲ್ಲಿ ತೋರಿಸಿದ್ದಾರೆ. ಇಲ್ಲಿ ರುಕ್ಮಿಣಿ ವಸಂತ್ ಮಾಲತಿ ಅವರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಸ್ಕ್ರೀನ್ ಟೈಮಿಂಗ್ಸ್ ಕೂಡ ಅವರಿಗೆ ತುಂಬಾ ಜಾಸ್ತಿ ನೀಡಿದ್ದಾರೆ. ಫಸ್ಟ್ ಹಾಫ್ ಸೂಪರ್ ಆಗಿತ್ತು, ಆದರೆ ಸೆಕೆಂಡ್ ಹಾಫ್ನಲ್ಲಿ ತಲೆನೋವು ಅನ್ನೋ ಥರ ಅನಿಸ್ತು. ಯಾಕಂದರೆ ಸೆಕೆಂಡ್ ಹಾಫ್ನಲ್ಲಿ ಫಸ್ಟ್ ಹಾಫ್ನಲ್ಲಿ ನಡೆದ ಘಟನೆಯನ್ನು ಅಥವಾ ಸ್ಟೋರಿಯನ್ನು ಮತ್ತೆ ಮತ್ತೆ ತೋರಿಸಿ ಸಿನಿಮಾ ಲೆಂತಿ ಅನಿಸ್ತು. ಆದರೆ ಹೀರೋಯಿನ್ ಕೆಮಿಸ್ಟ್ರಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇಲ್ಲಿ ನನಗೆ ಸ್ವಲ್ಪ ಬೇಜಾರಾದ ವಿಷಯ ಅಂದರೆ ಮ್ಯೂಸಿಕ್. ಒಂದು ಸಾಂಗ್ ಬಿಟ್ಟರೆ ಹೀರೋ ಆ್ಯಂಡ್ ವಿಲನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಸ್ಪೆಷಲ್ ಮ್ಯೂಸಿಕ್ ಎಫೆಕ್ಟ್ ಆಗಲಿ ಇರಲಿಲ್ಲ ಅನಿಸ್ತು. ಆ್ಯಕ್ಷನ್, ಕೊರಿಯೋಗ್ರಫಿ ಆ್ಯಂಡ್ ಪ್ರೊಡಕ್ಷನ್, ಸೆಟ್ ಡಿಸೈನ್ ತುಂಬ ಚೆನ್ನಾಗಿ ಮೂಡಿಬಂದಿದೆ, ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ನಂದೊಂದು ಮಾತು, ಯಾವುದೇ ಸಿನಿಮಾ ಆಗಲಿ ಎಲ್ಲರೂ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ನನ್ನ ಈ ಸಿನಿಮಾ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ವಂದನೆಗಳು.